ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಶಿ ಕನ್ನಡ ಬ್ಲಾಗ್. ಇದು ನಾನು ಊರಲ್ಲಿದ್ದಾಗ ಮಾಡಿರೋ ಬ್ಲಾಗ್ ಆಗಿರುತ್ತೆ. ಎಲ್ಲರೂ ಇದ್ವಿ ಅಂತ ಹೇಳಿ ಅಪ್ಪ ಹಣ್ಣುಗಳನ್ನ ತಂದು ಕೊಟ್ಟಿದ್ರು. ಸೀತಾಫಲ, ಸೀಬೆಹಣ್ಣು ಮತ್ತು ಲಕ್ಷ್ಮಣ ಫಲ. ನಾವು ಲಕ್ಷ್ಮಣ ಫಲ ಹಣ್ಣನ್ನು ನೋನಿ ಹಣ್ಣು ಅಂತ ಹೇಳಿ ತಿಳ್ಕೊಂಡಿದ್ವಿ. ಆಮೇಲೆ ಅಕ್ಕ ಹೇಳಿದರು ಇದು ಲಕ್ಷ್ಮಣ ಫಲ ಅಂತ ಹೇಳಿ. ಲಕ್ಷ್ಮಣ ಫಲ ತಿನ್ನಲಿಕ್ಕೆ ಸ್ವಲ್ಪ ಒಗರು ಮತ್ತು ಹುಳಿ ಎಲ್ಲ ಸ್ವಲ್ಪ ತಿಂದ್ವಿ. ಆದರೆ ನಮ್ಮ ನಿಶಿ ಮಾತ್ರ ಚೆನ್ನಾಗಿ ತಿಂದ ಹಣ್ಣೆಲ್ಲ ತಿಂದು ಮುಗಿಸಿ ತಿಂಡಿನೂ ಕೂಡ ತಿಂದು ಮುಗಿಸಿ ಪಾಪುಗಳಿಬ್ರು ಕೂಡ ಆಟ ಆಡಿಸ್ತಿದ್ವಿ. ಇಬ್ಬರು ಕೂಡ ಚೆನ್ನಾಗಿ ಮಣ್ಣಲ್ಲಿ ಆಟ ಆಡಿದರು. ಅವ್ರಿಗೆ ಊರಲ್ಲಿದ್ದಾಗ ಮಣ್ಣಲ್ಲಿ ಆಡೋದು ಅಂದರೆ ತುಂಬ ಇಷ್ಟ. ನಮ್ಮನೇಲೂ ಕೂಡ ಮಣ್ಣಲ್ಲಿ ಆಡಲಿಕ್ಕೆ ಬಿಡ್ತಾರೆ. ಇಬ್ಬರು ಕೂಡ ಊರಿಗೆ ಬಂದ್ರಂತೂ ಮನೆಯಿಂದ ಹೊರಗಡೆನೇ, ಯಾವಾಗಲೂ ಒಳಗಡೆ ಬರೋದೇ ಇಲ್ಲ. ಮಣ್ಣು ನೀರು ಚೆನ್ನಾಗಿ ಕಲಿಸ್ತಾರೆ ಇಬ್ಬರೂ. ಹೇಗಿದ್ದರೂ ಎಲ್ಲ ಫ್ರೀಯಾಗಿದ್ದೀವಲ್ಲ ಅಂತ ಹೇಳಿ ಎಲ್ಲಾದರೂ ಹೋಗ್ಬರೋಣ ಅಂತ ಹೇಳಿ ಸಡನ್ನಾಗಿ ಡಿಸೈಡ್ ಮಾಡಿದ್ವಿ. ಹತ್ರದಲ್ಲಿರೋ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾವು ತುಂಬ ರೀಲ್ಸ್ಗಳೆಲ್ಲ ಈ ಮಾವನೂರು ಮಲ್ಲೇಶ್ವರ ಸ್ವಾಮಿ ಟೆಂಪಲ್ನ ನೋಡಿದ್ವಿ. ತುಂಬ ಚೆನ್ನಾಗಿ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಹೋಗೋಣ, ಹೇಗಿದ್ದರೂ ಸ್ವಲ್ಪ ಹೈವೇಗೆ ಹತ್ತಿರ ಇದೆಯಲ್ಲ ಅಂತ ಹೇಳಿ, ಹೈವೇಯಿಂದ ಸ್ವಲ್ಪ ದೂರ ಇದೆ, ಹೋಗಲಿಕ್ಕೆ ತುಂಬ ಹತ್ತಿರ ಆಗುತ್ತೆ ಅಂತ ಹೇಳಿ ಇಲ್ಲಿಗೆ ಹೋಗೋಣ ಅಂತ ಎಲ್ಲ ರೆಡಿಯಾಗಿ ಹೊರಟ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಲಿಕ್ಕೆ, ಮತ್ತು ಹೊರಗಡೆ ವಾತಾವರಣವಂತೂ ನೋಡೋಕ್ಕೆ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹೋಗ್ತಿದ್ದಂಗೆ ಪೂಜೆ ಕೂಡ ಮಾಡಿಕೊಟ್ರು. ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಬಂದು ಕೂತ್ಕೊಂಡ್ವಿ. ಈ ದೇವಸ್ಥಾನ ಬಂದು ಬೆಂಗಳೂರು ಟು ಹಾಸನ್ ಹೈವೇನಲ್ಲಿ ಉದಯಪುರ ಬಿಟ್ಟು ಸ್ವಲ್ಪ ಮುಂದಕ್ಕೆ, ಶಾಂತಿಗ್ರಾಮ ಬಿಟ್ಟು ಸ್ವಲ್ಪ ಹಿಂದಕ್ಕೆ ಒಂದು ಲೆಫ್ಟ್ಗೆ ರೋಡ್ ಹೊಡೆಯುತ್ತೆ. ತುಂಬ ಹತ್ರ ಆಗುತ್ತೆ, ಒಂದು 5-6 ಕಿಲೋಮೀಟ್ರ್ ಆಗುತ್ತೆ. ಚೆನ್ನಾಗಿದೆ ನೋಡಲಿಕ್ಕೆ. ಒಂದು ಸಲ ಹೋಗೋಗಿದ್ದರೆ ನೀವು ಹೋಗ್ಬೋದು. ಇನ್ನು ಟೈಮ್ ಇದೆಯಲ್ಲ ಅಂತ ಹೇಳಿ ಬೇರೆ ದೇವಸ್ಥಾನಗಳಾದರೂ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ಹೊಳೆನರಸೀಪುರದ ಹತ್ರ ಒಂದು ದೇವಸ್ಥಾನ ಇದೆ, ಮಾವಿನಕೆರೆ ರಂಗನಾಥ ಸ್ವಾಮಿ ಅಂತ ಹೇಳಿ, ಚೆನ್ನಾಗಿರುತ್ತೆ. ಅಲ್ಲೂ ಒಂದು ಸಲ ಹೋಗ್ಬರೋಣ ಅಂತ ಹೇಳಿ ಅಲ್ಲಿಗೆ ಹೊರಟ್ವಿ. ನಾವು ಅಡ್ಡ ದಾರಿನಲ್ಲಿ ಹೋದ್ವಿ. ಹೋಗುವಾಗ ಒಂದು ಕೆರೆ ಸಿಕ್ತು ದೊಡ್ಡದು, ಮಳಲಿ ಅಂತ ಊರ ಹೆಸರು ಬಂದು. ಕೆರೆಯಲ್ಲಿ ನೀರು ಜಾಸ್ತಿ ಇದೆ ಅಂತ ಹೇಳಿ ನೀರನ್ನ ಹೊರಗಡೆ ಬಿಡೋಕ್ಕೆ ಗೇಟ್ನ ನಾವು ಹೋಗೋ ಟೈಮ್ಗೆ ಓಪನ್ ಮಾಡಿದರು. ಅದು ರೋಡ್ಗೆ ತುಂಬ ಚೆನ್ನಾಗಿ ಕಾಣ್ತಿತ್ತು ನೀರು ಹೋಗೋದು. ಅದಕ್ಕೋಸ್ಕರ ಅಲ್ಲೇ ನಿಲ್ಲಿಸಿದ್ರು ನಮ್ಮ ಮನೆಯವರು. ಹೋಗಿ ಫೋಟೋಸು ಮತ್ತು ವೀಡಿಯೋಸ್ ಮಾಡ್ಕೊಂಡು ಬರೋಂಗಿದ್ರೆ ಹೋಗಿ ನೋಡ್ಕೊಂಬನ್ನಿ ಅಂತ ಹೇಳಿ ಅಲ್ಲೆಲ್ಲ ಒಂದು ಸಲ ನೋಡಿಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸಣ್ಣದಾಗಿ ಮಳೆ ಶುರುವಾಯಿತು. ಅದಕ್ಕೋಸ್ಕರ ಅಲ್ಲಿಂದ ಹೊರಟ್ವಿ.
ಶ್ರಾವಣ ಮಾಸದಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಮತ್ತು ಜನನೂ ಕೂಡ ಜಾಸ್ತಿ ಇರ್ತಾರೆ. ಜಾತ್ರೆ ಎಲ್ಲ ಕಟ್ಟಿತ್ತು ಹೊರಗಡೆ, ದೇವಸ್ಥಾನದೊಳಗಡೆ ಹೋದ್ವಿ, ಜನ ಕೂಡ ಇದ್ದರು. ಅದಕ್ಕೋಸ್ಕರ ಹೊರಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅವರೆಲ್ಲ ಪೂಜೆ ಮುಗಿಸ್ಕೊಂಡು ಹೋಗಾದ್ಮೇಲೆ ನಾವು ಒಳಗಡೆ ಹೋಗಿ ಪೂಜೆ ಮುಗಿಸಿದ್ವಿ. ಇದು 2 ಬಂಡೆಗಳ ಮಧ್ಯೆ ಇದೆ ದೇವರು. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಇದು ಹೊರಗಡೆ ಇರೋ ದೇವರು. ಎಲ್ಲರೂ ಹೊರಗಡೆ ಹೋಗಾದ್ಮೇಲೆ ನಾವು ಕೂಡ ಒಳಗಡೆ ಹೋಗಿ ಮಂಗಳಾರತಿ ಎಲ್ಲ ಮುಗಿಸಿ, ಅಲ್ಲೇ ಪಕ್ಕದಲ್ಲಿ ಆಂಜನೇಯ ವಿಗ್ರಹ ಕೂಡ ಇದೆ. ಅಲ್ಲಿಗೂ ಕೂಡ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ವೀಳ್ಯದೆಲೆಯಲ್ಲಿ. ಅಲ್ಲೂ ಕೂಡ ಮಂಗಳಾರತಿ ಎಲ್ಲ ತೊಗೊಂಡು ಈಚೆಗಡೆ ಹೊರಗಡೆ ಇನ್ನೊಂದು ದೇವರಿತ್ತು, ಮೆರೆಯ ದೇವರು, ಅಂದರೆ ಮೆರೆಯ ಗ್ರಹ ಅಂತ ಹೇಳ್ತಾರೆ. ಅದಕ್ಕೂ ಕೂಡ ಪೂಜೆ ಮಾಡ್ತಿದ್ರು. ಅಲ್ಲೂ ಕೂಡ ಪೂಜೆ ಮುಗಿಸಿ ಅಲ್ಲೇ ಪ್ರಸಾದ ಕೂಡ ಕೊಡ್ತಿದ್ರು. ಪ್ರಸಾದ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಮತ್ತು ಆ ಕಡೆ ಈ ಕಡೆ ತುಂಬ ಗಾಳಿ ಚಕ್ರಗಳಿವೆ, ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ನೀರಾವರಿ ಜಾಗ ಆಗಿರೋದ್ರಿಂದ ಕೂಡ ತುಂಬ ಗದ್ದೆಗಳೆಲ್ಲ ಮಾಡಿದ್ರು, ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ನೋಡಿ ಇಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣ್ತಿದೆ. ಮತ್ತು ಯಾವ ಕಡೆ ನೋಡಿದ್ರೂ ಇಲ್ಲಿ ನೀರೇನೆ ಜಾಸ್ತಿ. ಹೊಳೆನರಸೀಪುರ ಕಡೆ ಸೈಡು ನೀರಾವರಿ ತುಂಬ ಚೆನ್ನಾಗಿ ಕಾಣುತ್ತೆ, ನೀರಾವರಿ ಜಾಗ ಆಗಿರೋದ್ರಿಂದ. ಇಲ್ಲಿ ನೋಡಿ, ಆ ಕಡೆ ನೋಡಿದ್ರು ಫ್ಯಾನು, ಈ ಕಡೆ ನೋಡಿದ್ರು ಫ್ಯಾನು. ಗಾಳಿ ಚಕ್ರಗಳು ತುಂಬ ಹಾಕಿದ್ದಾರೆ ಬೆಟ್ಟ ಆಗಿರೋದ್ರಿಂದ. ಅಲ್ಲಿಂದ ಇನ್ನೊಂದು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಒಂದೇ ದಿನ 3 ರಂಗನಾಥ ಸ್ವಾಮಿ ನೋಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಯಾರೋ ಹೇಳಿದರು ಅಂತ ಹೇಳಿ ನಮ್ಮ ಮನೆಯವರು 3 ದೇವಸ್ಥಾನಕ್ಕೂ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಈ ದೇವಸ್ಥಾನದ ಹೆಸರು ಬಂದು ಚಿಕ್ಕೋನಹಳ್ಳಿ ರಂಗನಾಥ ಸ್ವಾಮಿ ಅಂತ ಹೇಳಿ. ಇದು ನುಗ್ಗೇಹಳ್ಳಿ ಹತ್ರ ಬರುತ್ತೆ. ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಸ್ವಲ್ಪ ದಾರಿನಲ್ಲಿ ಮಿಸ್ ಆದ್ವಿ. ಮತ್ತೆ ರೂಟ್ ಮ್ಯಾಪ್ ಹಾಕ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿ ಶನಿವಾರದೊತ್ತಂತೂ ಚೆನ್ನಾಗಿ ಪೂಜೆ ಮಾಡ್ತಾರೆ. ಯಾವಾಗಲೂ ಶನಿವಾರದೊತ್ತು ಬಾಗಿಲು ತೆಗ್ದೇ ಇರ್ತಾರೆ. ಮತ್ತು ಇಲ್ಲಿ ನಾನ್ ವೆಜ್ ಜಾಸ್ತಿ ಮಾಡ್ತಾರೆ. ಇಲ್ಲೂ ಕೂಡ ಚೆನ್ನಾಗಿ ಪೂಜೆ ಮಾಡ್ತಿದ್ರು. ಮತ್ತು ಇಲ್ಲೊಂದು ದೇವ್ರ ಕಲ್ಲಿದೆ. ಒಳ್ಳೇದಾದರೆ ಬಲಕ್ಕೆ ತಿರುಗುತ್ತೆ, ಇಲ್ಲಾಂದರೆ ಎಡಕ್ಕೆ ತಿರುಗುತ್ತೆ. ಏನೂ ಆಗಲ್ಲ ಕಾರ್ಯ ಅಂದರೆ ಏನೋ ಅಲ್ಲೇ ಸ್ಟಾಪ್ ಆಗಿರುತ್ತೆ ಅಂತ ಹೇಳ್ತಾರೆ. ತುಂಬ ಜನ ಕೂತ್ಕೊಂಡು ನೋಡ್ತಿದ್ರು. ಅದನ್ನೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿಕೊಂಡು ಹೊರಗಡೆ ಬಂದ್ವಿ. ಈ ದೇವಸ್ಥಾನ ಕೂಡ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿತ್ತು. ಇವಾಗ ಸ್ವಲ್ಪ ಗಲೀಜು ಮಾಡಿ ಹಾಕ್ಬಿಟ್ಟಿದ್ದಾರೆ ಬೆಟ್ಟದಿಂದ ಕೆಳಗಡೆ ಎಲ್ಲ, ನಾನ್ ವೆಜ್ ಮಾಡೋದ್ರಿಂದ. ದೇವಸ್ಥಾನದ ಮುಂದೆ ಒಂದು ಕಲ್ಯಾಣಿ ಇದೆ. ಕಾಯಿನ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿಟ್ಟಿದ್ದಾರೆ. ಎಷ್ಟೋ ಚೆನ್ನಾಗಿಟ್ಟಿದ್ರು ಜನಗಳು ಜಾಸ್ತಿ ಆದರೆ ಹಾಳು ಮಾಡಿಬಿಡ್ತಾರೆ. ಯಾರು ಕೂಡ ಪ್ಲಾಸ್ಟಿಕ್ ಎಲ್ಲ ಎಸೆದು ಹಾಳು ಮಾಡಬೇಡಿ, ಕ್ಲೀನಾಗಿ ಇಟ್ಟಿದ್ದಾರೆ ಜಾಗನ. ಮಧ್ಯ ನಾಗರ ದೇವಸ್ಥಾನ ಕೂಡ ಇದೆ. ನಾಗರ ಕಲ್ಲು ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ. ಹಿಂದೆ ಬಂದರೆ ನಾನ್ ವೆಜ್ ದೇವರಿದೆ.
ಈ ದೇವ್ರ ಹೆಸರು ಬಂದು ದೊಣ್ಣೆಯಪ್ಪ ಅಂತ ಹೇಳಿ. ಹೊರಗಡೆ ಗಲೀಜು ಮಾಡಬೇಡಿ ಅಂತ ಅಲ್ಲೂ ಕೂಡ ಬರೆದಿದ್ದಾರೆ. ಆದರೆ ತುಂಬ ಗಲೀಜು ಮಾಡಿ ಎಡೆ ಎಲ್ಲ ಇಟ್ಟು ತುಂಬ ಗಲೀಜು ಮಾಡಿಟ್ಟಿದ್ದಾರೆ ಅಲ್ಲಿ. ಆ ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೊರಟ್ವಿ. ಈ ದೇವಸ್ಥಾನ ಬಂದು ಬೂಕುಂ ಬೆಟ್ಟದ ರಂಗನಾಥ ಸ್ವಾಮಿ ಅಂತ ಹೇಳಿ ಹಿರಿಸೇವೆ ಹತ್ತಿರ ಬರುತ್ತೆ. ಹೈವೇಯಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಹಿರಿಸೇವೆ ಟು ಹಾಸನ್ ಹೈವೇನಲ್ಲಿ ಹಿರಿಸೇವೆ ಬಿಟ್ಟು ಸ್ವಲ್ಪ ಮುಂದಕ್ಕೆ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನಾವು ಹೋಗಿದ್ದ ಟೈಮ್ಗೆ ಪೂಜಾರಿ ಬಾಗಿಲು ಹಾಕೊಂಡು ಮನೆಗೆ ಹೊರಟೋಗ್ಬಿಟ್ಟಿದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು. ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ಅರ್ಧ ಗಂಟೆ. ಆಮೇಲೆ ಇನ್ನೊಬ್ಬರು ಯಾರೋ ಪೂಜೆ ಮಾಡ್ಸೋಕೆ ಬಂದು ಹೋಗಿ ಅವ್ರನ್ನ ಕರ್ಕೊಂಬಂದು ಒಳಗಡೆ ಹೋದ್ವಿ. ಪೂಜೆನೂ ಕೂಡ ಇಲ್ಲಿ ಚೆನ್ನಾಗಿ ಮಾಡಿಕೊಟ್ರು. ಮತ್ತು ಬೆಣ್ಣೆ ಅಲಂಕಾರ ಮಾಡಿದ್ರು ದೇವ್ರಿಗೆ, ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ನಾನಿಲ್ಲೂ ಇಷ್ಟೊಂದು ಥರ ಚೆನ್ನಾಗಿ ಬೆಣ್ಣೆ ಅಲಂಕಾರ ಮಾಡಿರೋದನ್ನ ನೋಡಿರಲಿಲ್ಲ. ನೋಡಿ, ಇಲ್ಲಿ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಿತ್ತು ದೇವರು. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಹೊರಗಡೆ ಕೂಡ ಒಂದು ಚಿಕ್ಕ ಕಲ್ಯಾಣಿ ಇದೆ. ನಾನೊಂದು 2 ಸಲ ಬಂದಿದ್ದೀನಿ ತುಂಬ ವರ್ಷಗಳ ಹಿಂದೆ. ನಾನು ನೋಡೇ ಇರಲಿಲ್ಲ ಇಷ್ಟು ಪುಟ್ಟು ಕಲ್ಯಾಣ ಇದೆ ಅಂತ ಹೇಳಿ. ಅದು ತುಂಬ ಚೆನ್ನಾಗಿದೆ, ಆದರೆ ಸ್ವಲ್ಪ ನೀರು ಗ್ರೀನ್ ಆಗಿಬಿಟ್ಟಿದೆ ಅಷ್ಟೇ. ಇವಾಗ ತೋರಿಸ್ತೀನಿ ನೋಡಿ ಕಲ್ಯಾಣಿನ. ಹೋಗೋ ದಾರಿನಲ್ಲಿ ಸ್ವಲ್ಪ ಚಿಕ್ಕದಾಗಿದೆ, ಪೂಜೆ ಕೂಡ ಮಾಡಿದ್ದಾರೆ. ದೇವಸ್ಥಾನ ಈಗ ಒಂದು 3-4 ವರ್ಷದಿಂದ ಮತ್ತೆ ಕಟ್ಟಿದ್ದಾರೆ. ಹೊರಗಡೆ ಎಲ್ಲ ಕಲ್ಯಾಣಿಗೆಲ್ಲ ಕಾಂಪೌಂಡ್ ಥರ ಎಲ್ಲ ಮಾಡಿ ಗಲೀಜು ಮಾಡ್ತಾರೆ ಥರ ನೋಡ್ಕೊಂಡಿದ್ದಾರೆ. ಇಲ್ಲಿ ಜಾನ್ವರಿ ಫೆಬ್ರವರಿ ಟೈಮಲ್ಲಿ ಅನಿಸುತ್ತೆ ಜಾತ್ರೆ ನಡೆಯುತ್ತೆ, ದನಗಳ ಜಾತ್ರೆ. ಮುಂಚೆ ತುಂಬ ಚೆನ್ನಾಗಿ ಕಟ್ಟೋದು, ಇವಾಗೆಲ್ಲೂ ಬಂದಿಲ್ಲ. ಮತ್ತು ಆ ಜಾತ್ರೆ ಟೈಮಲ್ಲಿ ಖರ್ಜೂರ ಚೆನ್ನಾಗಿ ಮಾರ್ತಾರೆ ಇಲ್ಲಿ. ನಾವು ಚಿಕ್ಕದ್ರಲ್ಲಿದ್ದಾಗಂತೂ ಈ ಜಾತ್ರೆ ಬಂದರೆ ಜಾಸ್ತಿ ಯಾರಾದರೂ ಹೋಗ್ತೀವಿ ಅಂತ ಹೇಳಿದ್ರೆ ಖರ್ಜೂರ ತಂದು ಕೊಡ್ತೀರಾ ಅಂತಲೇ ಕೇಳ್ತಿದ್ವಿ. ಅಲ್ಲಿಂದ ಊರಿಗೆ ಹೋಗೋಣ ಅಂತ ಹೊರಟ್ವಿ. ಅಲ್ಲೇ ಪಕ್ಕದಲ್ಲಿ ಒಂದು ಊರು ಬರುತ್ತೆ ಮತ್ಕಟ್ಟ ಅಂತ ಹೇಳಿ. ಇಲ್ಲಿ ಸ್ವೀಟ್ನ ಹೋಲ್ಸೇಲಲ್ಲಿ ಮಾರ್ತಾರೆ ಅಂತ ಹೇಳಿದರು. ಅಲ್ಲೇ ಕೂಡ ತಗೊಂಡು ಹೊರಟ್ಬಿಡೋಣ ಊರಿಗೆ ಅಂತ ಹೇಳಿ ಸ್ವೀಟ್ಸ್ನೆಲ್ಲ ತೊಗೊಂಡು ಊರ ಕಡೆಗೆ ಹೊರಟ್ವಿ. ಹೋಗೋ ದಾರಿನಲ್ಲಿ ಹಿರಿಸೇವೆನಲ್ಲಿ ಚೆನ್ನಾಗಿರಲ್ಲ ಗೋಬಿ ಅಂತ ಹೇಳಿ ನಮ್ಮೂರ ಪಕ್ಕ ಪುರ ಅಂತ ಇದೆ, ಅಲ್ಲಿ ಗೋಬಿ ಎಲ್ಲ ತಿನ್ಕೊಂಡು ಊರ ಕಡೆ ಹೊರಟ್ವಿ. ಈ ಬ್ಲಾಗ್ಸ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.